ತುಂಬಾ ಅಡ್ವಾನ್ಸ್ ಆಗಿರುವಂತ ಸಿಟಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದನ್ನ ಮಾಡಬಹುದು ಅಂದ್ರೆ ಹೇಗಿರುತ್ತೆ ಅಂತ. ಹೌದು, ನಾವಿವತ್ತು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅಡ್ವೆಂಚರಸ್ ಆಗಿರುವಂತ ಮೂವಿನ. ಬೇರೆ ಪ್ರಪಂಚದಲ್ಲಿರುವಂತ ಈ ಸಿಟಿನ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲೋದಿಲ್ಲ ಅಂದಂಗೆ ಈ ಮೂವಿ ಹೆಸರು ದ ಟುಮಾರೋ ಲ್ಯಾಂಡ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾಗೋದು 1964ರಲ್ಲಿ. ಇಲ್ಲೇ ನಮ್ಗೆ ಫ್ರಾಂಕ್ ಅನ್ನೋ ಒಬ್ಬ ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಇವನೊಂದು ಸೈನ್ಸ್ ಎಕ್ಸಿಬಿಷನ್ ಗೆ ಬಂದಿರ್ತಾನೆ. ಇವನು ಕಂಡುಹಿಡಿದಿರುವಂತ ಜೆಟ್ ಪ್ಯಾಕ್ ಅನ್ನ ತೋರಿಸಿ ಪ್ರೈಸ್ ಗೆಲ್ಲೋದಕ್ಕೆ ಅಂತ. ಅದನ್ನ ನೋಡಿ ಅಲ್ಲೇ ಇದ್ದ ಅತೀನಾ ಅನ್ನೋ ಒಬ್ಳು ಹುಡುಗಿ ತುಂಬಾನೇ ಇಂಪ್ರೆಸ್ ಆಗೋಗ್ತಾಳೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಫ್ರಾಂಕ್ ಕಂಡುಹಿಡಿದಿರುವಂತ ಜೆಟ್ ಪ್ಯಾಕ್ ವರ್ಕ್ ಏನೋ ಆಗುತ್ತೆ, ಆದ್ರೆ ಅದನ್ನ ಸರಿಯಾಗಿ ಯೂಸ್ ಮಾಡೋದಕ್ಕೆ ಆಗುದಿಲ್ಲ. ಆದ್ರಿಂದ ಡೇವಿಡ್ ಅನ್ನೋ ಒಬ್ಬ ಜಡ್ಜ್ ಇವನನ್ನ ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತಾನೆ. ಅದಕ್ಕೆ ಇವನು ತುಂಬಾ ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದು ಕುಂತಿರ್ಬೇಕಾದ್ರೆ ಅಲ್ಲಿಗೆ ಅತ್ತಿನ ಬಂದು ನನಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಒಂದು ಬ್ಯಾಡ್ಜ್ ಅನ್ನ ಕೊಟ್ಟು ಅವಳ ಹಿಂದೆ ಬರೋದಕ್ಕೆ ಹೇಳ್ತಾಳೆ. ಇವನು ಕೂಡ ಸರಿ ಅಂತ ಹೇಳಿ ಅವಳನ್ನ ಫಾಲೋ ಮಾಡ್ತಾ ಒಂದು ಬೋಟ್ ನಲ್ಲಿ ಬಂದು ಕುತ್ಕೋತಾನೆ. ಆಗ ಅವನು ಆ ಬೋಟ್ ನಲ್ಲಿ ಮುಂದೆ ಸಾಗ್ತಾ ಒಂದು ರೂಮ್ ಹತ್ರ ಬಂದು ತಲುಪ್ತಾನೆ. ಆದ್ರ ಒಳಗಡೆ ಬಂದಾಗ್ಲೇ ಇವನಿಗೆ ಗೊತ್ತಾಗೋದು ಅದು ರೂಮ್ ಅಲ್ಲ, ಒಂದು ಲಿಫ್ಟ್ ಅಂತ. ಆ ಲಿಫ್ಟ್ ಇಂದ ಇವನು ತುಂಬಾ ಕಷ್ಟಪಟ್ಟು ಕೆಳಗಡೆ ಬಂದಾಗ ನೋಡ್ತಾನೆ ಅತ್ತಿನ ಒಂದು ಸ್ಪೇಸ್ ಶಿಪ್ ನಲ್ಲಿ ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಿರ್ತಾಳೆ. ಅದಕ್ಕೆ ಇವನು ಕೂಡ ಆದ್ರೆ ಹಿಂದೆನೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಎರಡು ರೋಬೋಟ್ಸ್ ಗಳು ಬಂದು ಬ್ರಿಡ್ಜ್ ಅನ್ನ ಕಟ್ತಿರ್ಬೇಕಾದ್ರೆ ಇವನು ಹಾಗೆ ಜೆಟ್ ಪ್ಯಾಕ್ ಕೆಳಗಡೆ ಬೀಳ್ತಾರೆ. ಆಗ ಅಲ್ಲೇ ಇದ್ದಂತ ಮತ್ತೊಂದು ರೋಬೋಟ್ ಇವನ ಹತ್ರ ಜೆಟ್ ಪ್ಯಾಕ್ ಅನ್ನ ಕಿತ್ಕೊಂಡು ಅದ್ರಲ್ಲಿ ಏನೇನ್ ಸರಿ ಇಲ್ವೋ ಎಲ್ಲಾನು ರೆಡಿ ಮಾಡಿ ಕೊಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ರು ವ್ಯಕ್ತಿ ಬಂದಿದ್ರಿಂದ ಇವನು ಕೆಳಗಡೆ ಬಿದ್ದೋಗ್ತಿರ್ತಾನೆ. ಆದ್ರಿಂದ ಅವನ ಜೆಟ್ ಪ್ಯಾಕ್ ಅನ್ನ ಹಿಡ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿ ಎಲ್ಲಾ ಕಡೆ ಹಾರೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಹಾರ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನು ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಒಂದು ಸಿಟಿಗೆ ಬಂದು ತಲುಪಿದ್ದಾನೆ ಅಂತ. ಈ ಸಿಟಿ ಹೆಸರು ದ ಟುಮಾರೋ ಲ್ಯಾಂಡ್ ಅಂತ. ಇವನು ಅತಿನನ್ನ ನೋಡಿ ಕೆಳಗಡೆ ಬಂದಾಗ ಅಲ್ಲೇ ಜಡ್ಜ್ ಆಗಿರುವಂತ ಡೇವಿಡ್ ಕೂಡ ಇರ್ತಾನೆ. ಈಗ ಇವನ ಜೆಟ್ ಪ್ಯಾಕ್ ವರ್ಕ್ ಆಗ್ತಿರೋದ್ರಿಂದ ಫ್ರಾಂಕ್ ನ ಇಲ್ಲೇ ಟುಮಾರೋ ಲ್ಯಾಂಡ್ ನಲ್ಲಿ ಇರೋದಕ್ಕೆ ಪರ್ಮಿಷನ್ ನ ಕೊಡ್ತಾನೆ. ನಂತರ ಸೀನ್ ಇಲ್ಲಿಂದ 2015ಕ್ಕೆ ಬರುತ್ತೆ. ಕ್ಯಾಸಿ ಅನ್ನೋ ಒಬ್ಳು ಹುಡುಗಿ ನಾಸಾ ರಾಕೆಟ್ ಲಾಂಚ್ ಮಾಡುವಂತ ಜಾಗಕ್ಕೆ ಬಂದು ಡ್ರೋನ್ ನ ಸಹಾಯದಿಂದ ಅಲ್ಲಿರುವಂತ ಸಿಸ್ಟಮ್ಸ್ ಗಳನ್ನ ಹಾಳಾಗೋ ರೀತಿ ಮಾಡ್ತಿರ್ತಾಳೆ. ಯಾಕೆ ಇವಳು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇದನ್ನೆಲ್ಲ ಕಾರ್ ನಲ್ಲಿ ಕುಂತ್ಕೊಂಡು ಯಾರೋ ಒಬ್ರು ನೋಡ್ತಿರ್ತಾರೆ. ಕೆಲ್ಸ ಎಲ್ಲ ಮುಗಿದ್ಮೇಲೆ ಕ್ಯಾಸಿ ಯಾರಿಗೂ ಗೊತ್ತಾಗದೆ ರೀತಿ ಅವಳ ಮನೆ ಒಳಗಡೆ ಬರ್ತಾಳೆ. ಇಲ್ಲೇ ನಮ್ಗೆ ಕ್ಯಾಸಿ ತಮ್ಮ ನೇಟ್ ಕೂಡ ಪರಿಚಯ ಆಗ್ತಾನೆ. ಇವನ್ಗೂ ಕೂಡ ಗೊತ್ತಿರುತ್ತೆ ಇವನ ಅಕ್ಕ ಹೋಗಿ ನಾಸಾದ ಸಿಸ್ಟಮ್ಸ್ ಗಳನ್ನ ಹಾಳಾಗೋ ರೀತಿ ಮಾಡ್ತಿದ್ದಾಳೆ ಅಂತ. ಆದ್ರೆ ಅದನ್ನ ಇವನು ಯಾರಿಗೂ ಹೇಳೋದಿಲ್ಲ. ಇವರಿಬ್ರು ಮಲ್ಕೊಂಡ್ಮೇಲೆ ಆಗ್ಲೇ ಕಾರ್ ನಲ್ಲಿ ಯಾರೋ ಕ್ಯಾಸಿನ ನೋಡ್ತಿದ್ರಲ್ಲ, ಅವರು ಕ್ಯಾಸಿ ಬೈಕ್ ಹತ್ರ ಬಂದು ಅಲ್ಲೇ ಇದ್ದ ಕ್ಯಾಸಿಯ ಕೂದಲನ್ನ ತಗೊಂಡು ಒಂದು ಬ್ಯಾಡ್ಜ್ ನ ಜೊತೆ ಅವಳ DNA ನ ಸ್ಕ್ಯಾನ್ ಮಾಡ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇದು ಬೇರೆ ಯಾರು ಅಲ್ಲ ಅತಿನಾ ಅಂತ. ಅಷ್ಟೇ ಅಲ್ಲ, ಇವಳು ಫ್ರಾಂಕ್ಗೆ ಒಂದು ಬ್ಯಾಡ್ಜ್ ಅನ್ನು ಕೊಟ್ಟಿದ್ಲಲ್ಲ, ಅದೇ ತರದ ಬ್ಯಾಡ್ಜ್ ಅನ್ನ ಇವಳು ಕ್ಯಾಸಿಯ ಬೈಕ್ ಒಳಗಡೆ ಇಟ್ಟಿರೋದು. ಮಾರನೇ ದಿನ ಕ್ಯಾಸಿ ಅವಳ ತಂದೆ ಎಡಿನ ಮಾತಾಡ್ಸೋದಕ್ಕೆ ಅಂತ ಹಾಲ್ಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಯಾಕೆ ಇವಳು ನಾಸಾದ ಸಿಸ್ಟಮ್ಸ್ ಗಳನ್ನ ಹಾಳಾಗೋ ರೀತಿ ಮಾಡ್ತಿದ್ದಾಳೆ ಅಂತ. ಯಾಕೆ ಅಂತಂದ್ರೆ ಇವಳ ತಂದೆ ನಾಸಾದಲ್ಲಿ ಒಬ್ರು ಇಂಜಿನಿಯರ್. ಆ ರಾಕೆಟ್ ಏನಾದ್ರೂ ಲಾಂಚ್ ಆಗ್ಬಿಟ್ರೆ ಇವಳ ತಂದೆಗೆ ಕೆಲಸ ಇರೋದಿಲ್ಲ, ಕೆಲಸದಿಂದ ತೆಗೆದು ಬಿಡ್ತಾರೆ ಅಂತ. ಇದಾದ್ಮೇಲೆ ಇವಳು ಸ್ಕೂಲ್ಗೆ ಬಂದಾಗ ಮತ್ತೊಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಈಗ ಪ್ರಪಂಚದಲ್ಲಿ ತುಂಬಾ ಪೊಲ್ಯೂಷನ್ ಹಾಗೆ ಓವರ್ ಪಾಪ್ಯುಲೇಷನ್ ಆಗಿರೋದ್ರಿಂದ ಇನ್ನೇನು ಈ ಭೂಮಿ ನಾಶ ಆಗುವಂತ ಸ್ಥಿತಿಗೆ ಬಂದು ತಲುಪಿದೆ. ಹಾಗೆ ಮನುಷ್ಯರು ಕೂಡ ಸುಮ್ನಾಗ್ಬಿಟ್ಟಿದ್ದಾರೆ. ಹೇಗಿದ್ರು ಭೂಮಿ ನಾಶ ಆಗೇ ಆಗುತ್ತೆ, ನಮ್ ಕೈಲಿ ಇನ್ನೇನು ಆಗೋದಿಲ್ಲ ಅಂತ. ಆದ್ರೆ ಕ್ಯಾಸಿ ಮಾತ್ರ ಇನ್ನೂ ನಂಬಿಕೆ ಇಟ್ಕೊಂಡಿರ್ತಾಳೆ. ಪ್ರಯತ್ನ ಪಟ್ರೆ ನಾವು ಹೇಗಾದ್ರೂ ಮಾಡಿ ನಮ್ಮ ಭೂಮಿನ ಕಾಪಾಡ್ಕೋಬಹುದು ಅಂತ. ಕ್ಯಾಸಿ ಮತ್ತೊಂದ್ಸಲ
ನಾಸದ ಸಿಸ್ಟಮ್ಸ್ ಗಳನ್ನ ಹಾಳು ಮಾಡೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಇವತ್ತು ಪೊಲೀಸರು ಇವಳನ್ನ ಹಿಡಿದು ಬಿಡ್ತಾರೆ. ನಂತರ ಇವಳಿಗೆ ಬೇಲ್ ಸಿಕ್ಕಿರುತ್ತೆ. ಆದ್ರಿಂದ ಪೊಲೀಸ್ ಹತ್ರ ಇರುವಂತ ಇವಳ ವಸ್ತುಗಳನ್ನ ಇಸ್ಕೊತಿರ್ಬೇಕಾದ್ರೆ ಅತಿನ ಇಟ್ಟಿದ್ದಂತ ಬ್ಯಾಡ್ಜ್ ಕೂಡ ಅಲ್ಲೇ ಇರುತ್ತೆ. ಆ ಬ್ಯಾಡ್ಜ್ ಅನ್ನ ಮುಡ್ತಿದ್ದಂಗೆನೆ ಇವಳು ಟುಮಾರೋ ಲ್ಯಾಂಡ್ ಗೆ ಹೋಗ್ತಿರ್ತಾಳೆ. ಇದೆಲ್ಲ ಏನು ಅಂತಾನೆ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ಪೇಪರ್ ಇಂದ ಅದನ್ನ ಎತ್ಕೊಂಡು ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಇವಳ ತಂದೆ ಬಂದು ಮನೆ ಕರ್ಕೊಂಡು ಹೋಗ್ತಿರ್ತಾನೆ. ಬ್ಯಾಡ್ಜ್ ನ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಅವಳ ತಂದೆ ಇದನ್ನ ನಂಬ್ತಿರೋದಿಲ್ಲ. ಅದಕ್ಕೆ ಆ ಬ್ಯಾಡ್ಜ್ ಅನ್ನ ಮುಟ್ಟೋದಕ್ಕೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಇವನು ಕೂಡ ಅದನ್ನ ಮುಟ್ಟಾಗ ಇವನಿಗೆ ಏನು ಕಾಣಿಸೋದಿಲ್ಲ. ಅದಕ್ಕೆ ಮತ್ತೊಂದ್ಸಲ ಇವಳೆ ಮುಟ್ತಾಳೆ. ಆಗ ಟುಮಾರೋ ಲ್ಯಾಂಡ್ ಇವಳಿಗೆ ಕಾಣಿಸ್ತಿರುತ್ತೆ. ಅದಕ್ಕೆ ಇದನ್ನೆಲ್ಲ ನಮ್ದೆ ಅವಳ ತಂದೆ ಬ್ಯಾಡ್ಜ್ ಅನ್ನ ಕಿತ್ಕೊಂಡು ಇಟ್ಕೋತಾರೆ. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತಂದ್ರೆ ಆ ಬ್ಯಾಡ್ಜ್ ನಲ್ಲಿ ಬರೀ ಕ್ಯಾಸಿಯ DNA ಇರುತ್ತಲ್ಲ, ಅದಕ್ಕೆ ನಂತರ ರಾತ್ರಿ ಮಲಗಿರ್ಬೇಕಾದ್ರೆ ಆ ಬ್ಯಾಡ್ಜ್ ಅನ್ನ ಎತ್ಕೋತಾಳೆ. ಇದರಿಂದ ಮತ್ತೊಂದ್ಸಲ ಟುಮಾರೋ ಲ್ಯಾಂಡ್ ಗೆ ಇವಳು ಬರ್ತಾಳೆ. ಇಲ್ಲಿ ಆಕ್ಚುಲಿ ಇವಳ ಕಣ್ಣಿಗೆ ಮಾತ್ರ ಟುಮಾರೋ ಲ್ಯಾಂಡ್ ಕಾಣಿಸ್ತಿರುತ್ತೆ. ಆದ್ರೆ ಇವಳ ಬಾಡಿ ಮಾತ್ರ ಇನ್ನೂ ಮಾಮೂಲಿ ಪ್ರಪಂಚದಲ್ಲೇ ಇರುತ್ತೆ. ಅದಕ್ಕೆ ಇವಳು ಮಧ್ಯ ಯಾವುದೇ ತರದ ಗೋಡೆಗಳು ಸಿಗ್ಬಾರ್ದು ಅಂತ ಒಂದು ದೊಡ್ಡ ಫೀಲ್ಡ್ ಗೆ ಬರ್ತಾಳೆ. ಮತ್ತೆ ಬ್ಯಾಡ್ಜ್ ಅನ್ನ ಮುಟ್ಟಾಗ ಇವಳು ಟುಮಾರೋ ಲ್ಯಾಂಡ್ ನ ಸಿಟಿಯ ಒಳಗಡೆ ಬಂದ್ಬಿಟ್ಟಿರ್ತಾಳೆ. ಇಂತ ಒಂದು ಪ್ರಪಂಚ ನೋಡಿ ಇವಳ ಕಣ್ಣನ್ನ ಇವಳಿಗೆ ನಂಬೋದಕ್ಕಾಗ್ತಿರೋದಿಲ್ಲ. ಎಷ್ಟೊಂದು ಅಡ್ವಾನ್ಸ್ ಆಗಿರುವಂತ ಟೆಕ್ನಾಲಜಿಯನ್ನ ನೋಡಿ ಇವಳು ತುಂಬಾನೇ ಎಕ್ಸೈಟ್ ಆಗೋಗಿರ್ತಾಳೆ. ಅಷ್ಟೇ ಅಲ್ಲ, ಇವಳ ಹತ್ರ ಇರುವಂತ ಬ್ಯಾಡ್ಜ್ ये है इंडिया के पुराने इन्वेस्टिंग की दुनिया। ನಲ್ಲಿ ಒಂದು ಟೈಮರ್ ಕೂಡ ನಡೀತಿರುತ್ತೆ. ಅಲ್ಲಿಂದ ಇವಳು ಸೀದಾ ರಾಕೆಟ್ ಅನ್ನ ಲಾಂಚ್ ಮಾಡ್ತಿರುವಂತ ಒಂದು ಜಾಗಕ್ಕೆ ಬರ್ತಾಳೆ. ಆಕ್ಚುಲಿ ಇವಳಿಗೆ ಸ್ಪೇಸ್ ಗೆ ಹೋಗ್ಬೇಕು ಅಂತ ತುಂಬಾನೇ ಇಷ್ಟ. ಅದಕ್ಕೆ ಇವಳು ಕೂಡ ಸ್ಪೇಸ್ ಗೆ ಹೋಗ್ಬೇಕು ಅಂತ ರಾಕೆಟ್ ನ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಬ್ಯಾಡ್ಜ್ ನ ಟೈಮರ್ ಮುಗ್ದೋಗುತ್ತೆ. ಅಂದ್ರೆ ಅದರ ಬ್ಯಾಟ್ರಿ ಖಾಲಿ ಆಗೋಗುತ್ತೆ ಅಂತ. ನನ್ ಜೊತೆ ಏನಾಯ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚು ವಿಷಯನ ತಿಳ್ಕೋಬೇಕು ಅಂತ ಇಲ್ಲಿವರೆಗೂ ನಡೆದಿರುವಂತ ಎಲ್ಲಾ ವಿಷಯನೂ ನೆಟ್ಗೆ ಹೇಳ್ತಾಳೆ. ಆದ್ರಿಂದ ಇವರಿಬ್ರು ಸೇರಿ ಆ ಬ್ಯಾಡ್ಜ್ ನ ಬಗ್ಗೆ ಇಂಟರ್ನೆಟ್ ನಲ್ಲಿ ಹುಡುಕಾಡಿದಾಗ ಆಗ ಇವರಿಗೆ ಅದೇ ತರದ ಬ್ಯಾಡ್ಜ್ ಗಳನ್ನ ಮಾರುವಂತ ಒಂದು ಅಂಗಡಿಯ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಆ ಅಂಗಡಿನ ಹುಡ್ಕೊಂಡು ಕ್ಯಾಸಿ ಹೋಗ್ತಾಳೆ. ಮಾರನೇ ದಿನ ಅತಿನ ಕ್ಯಾಸಿ ಮನೆ ಹತ್ರ ಬಂದಾಗ ಇವಳಿಗೆ ಗೊತ್ತಾಗುತ್ತೆ ಕ್ಯಾಸಿ ಮತ್ತೊಂದು ಬ್ಯಾಡ್ಜ್ ಅನ್ನ ತಗೊಳಕ್ಕೆ ಒಂದು ಅಂಗಡಿನ ಹುಡ್ಕೊಂಡು ಹೋಗಿದ್ದಾಳೆ ಅಂತ. ಈ ಕಡೆ ಇವಳು ಮತ್ತೊಂದು ಬ್ಯಾಡ್ಜ್ ಅನ್ನ ತಗೊಳಕ್ಕೆ ಅಂತ ಆ ಅಂಗಡಿಗೆ ಬಂದು ತಲುಪ್ತಾಳೆ. ಹಾಗೆ ಆ ಬ್ಯಾಡ್ಜ್ ಅನ್ನ ತೋರಿಸಿ ನನ್ಗೆ ಇಂಥದ್ದು ಮತ್ತೊಂದು ಬೇಕು ಅಂತ ಕೇಳಿದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನನಗ್ ಗೊತ್ತು ನೀನು ಈ ಬ್ಯಾಡ್ಜ್ ಅನ್ನ ಟಚ್ ಮಾಡಿದಾಗ ಬೇರೆ ಪ್ರಪಂಚದ ವಿಷನ್ ಬರ್ತಿದೆ ಅಂತ. ಅದ್ರ ಬಗ್ಗೆ ನನ್ಗೆ ಹೇಳೋದಕ್ಕಾಗುತ್ತಾ ಅಂತ ಇವಳು ಕೇಳಿದಾಗ ಅವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದು ಮತ್ತೊಂದು ಡೈಮೆನ್ಷನ್ ಅಲ್ಲಿರುವಂತ ಬೇರೆ ಪ್ರಪಂಚ. ಆ ಪ್ರಪಂಚದ ಹೆಸರು ದ ಟುಮಾರೋ ಲ್ಯಾಂಡ್ ಅಂತ. ಅಲ್ಲಿರೋರೆಲ್ಲ ತುಂಬಾ ಬುದ್ಧಿವಂತರು ಹಾಗೆ ಸೈಂಟಿಸ್ಟ್ ಗಳು ಮಾತ್ರ. ನಮ್ಮ ಈ ಭೂಮಿಲಿರುವಂತ ಬುದ್ಧಿವಂತ ಜನರನ್ನ ಟುಮಾರೋ ಲ್ಯಾಂಡ್ ನವರು ಅವರ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಗೆ ಹೋಗೋದಕ್ಕೆ ನಿನ್ನ ಹತ್ರ ಇರುವಂತ ಬ್ಯಾಡ್ಜ್ ಗಳು ಇರಬೇಕು ಅಂತ. ನಾನು ಕೂಡ ಅಲ್ಲಿಗೆ ಹೋಗ್ಬೇಕು, ಹೇಗ್ ಹೋಗೋದು ಅಂತ ಇವಳು ಕೇಳಿದಾಗ ಅವರೇ ಇವಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಈ ಬ್ಯಾಡ್ಜ್ ಅನ್ನ ನಿನ್ಗೆ ಆ ಚಿಕ್ಕ ಹುಡುಗಿ ತಾನೇ ಕೊಟ್ಟಿದ್ದು, ಆ ಹುಡುಗಿ ಈಗ ಎಲ್ಲಿದ್ದಾಳೆ ಹೇಳು ಅಂತ. ಇಲ್ಲ, ಆ ಬ್ಯಾಡ್ಜ್ ನನ್ನ ಹತ್ರ ಹೇಗ್ ಬಂತು ಅಂತಾನು ನನ್ಗೆ ಗೊತ್ತಿಲ್ಲ ಅಂತ ಇವಳು ಹೇಳ್ತಿರ್ಬೇಕಾದ್ರೆ ಅವರು ಇವಳನ್ನ ಹೆದರಿಸೋದಕ್ಕೆ ಶುರು ಮಾಡ್ತಾರೆ. ನಿಜ ಹೇಳು, ಆ ಹುಡುಗಿ ಎಲ್ಲಿದ್ದಾಳೆ ಅಂತ. ಇದರಿಂದ ಇವಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಶೂಟ್ ಮಾಡ್ತಾರೆ. ಆದ್ರೆ ತಪ್ಪಿಸ್ಕೊಂಡಿರ್ತಾಳೆ. ಇನ್ನೇನು ಇವ್ರು ಇವಳನ್ನ ಶೂಟ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿಗೆ ಹತ್ತಿನ ಬಂದಿರ್ತಾಳೆ ಕ್ಯಾಸಿನ ಕಾಪಾಡೋದಕ್ಕೆ ಅಂತ. ಅವಳನ್ನ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರಿಬ್ರು ಮತ್ತೆ ಅಟ್ಯಾಕ್ ಮಾಡ್ತಿರ್ತಾರೆ. ಹೀಗೆ ಫೈಟ್ ಅನ್ನ ಮಾಡ್ತಾ ಒಬ್ಳು ತಲೆನ ತೆಗ್ದಾಗ ನಮ್ಗೆ ಗೊತ್ತಾಗುತ್ತೆ ಅವರಿಬ್ರು ರೋಬೋಟ್ಸ್ ಗಳು ಅಂತ. ಒಂದು ರೋಬೋಟ್ ಇನ್ನೇನು ಬ್ಲಾಸ್ಟ್ ಆಗೋದ್ರಲ್ಲಿ ಇರುತ್ತೆ. ಅದು ಬ್ಲಾಸ್ಟ್ ಆಗೋಷ್ಟ್ರಲ್ಲಿ ಇವರಿಬ್ರು ಹೊರಗಡೆ ಬಂದ್ಬಿಟ್ಟಿರ್ತಾರೆ. ನಂತರ ಅತಿನ ಕ್ಯಾಸಿನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾಳೆ, ನನ್ನ ಹೆಸರು ಅತಿನ ಅಂತ. ನಾನೇ ನಿನ್ಗೆ ಆ ಬ್ಯಾಡ್ಜ್ ಅನ್ನ ಕೊಟ್ಟಿದ್ದು. ನೀನು ತುಂಬಾ ಸ್ಪೆಷಲ್, ನಿನ್ನಿಂದಾನೇ ಈ ಪ್ರಪಂಚನ ಕಾಪಾಡೋದಕ್ಕೆ ಆಗೋದು ಅಂತ. ಆದ್ರೆ ಇವಳು ಏನ್ ಮಾತಾಡ್ತಿದ್ದಾಳೆ ಅಂತ ಕ್ಯಾಸಿಗಂತೂ ಸ್ವಲ್ಪನೂ ಅರ್ಥ ಆಗ್ತಿರೋದಿಲ್ಲ. ಹಾಗೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಅತಿನ ಕೂಡ ಒಬ್ಳು ರೋಬೋಟ್ ಅಂತ. ಇದರಿಂದ ಹೆದರ್ಕೊಂಡು ಕ್ಯಾಸಿ
ಕ್ಯಾಸಿ ಬೇರೆ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಬಂದು ಅತಿನ ಹೇಳ್ತಾಳೆ, ನಾನ್ ನಿನ್ಗೆ ಏನು ಮಾಡೋದಿಲ್ಲ, ನನ್ನ ನಂಬು ಅಂತ. ಈ ಕಡೆ ಬ್ಲಾಸ್ಟ್ ಆಗಿದ್ದಂತ ಜಾಕೆ ಪೊಲೀಸರು ಬಂದಿರ್ತಾರೆ. ಆಗ ಅಲ್ಲಿಗೆ ಕಪ್ಪು ಬಟ್ಟೆ ಹಾಕೊಂಡಿರುವಂತ ಒಂದಷ್ಟು ಜನರು ಬರ್ತಾರೆ. ಇವುಗಳು ಕೂಡ ರೋಬೋಟ್ಸ್ ಗಳೇ, ಟುಮಾರೋ ಲ್ಯಾಂಡ್ ಇಂದ ಬಂದಿರೋದು. ರೋಬೋಟ್ಸ್ ಗಳ ಬಗ್ಗೆ ಈ ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅಂತ ಅಲ್ಲಿರುವಂತ ಎಲ್ಲಾ ಪೊಲೀಸರನ್ನ ಸಾಯಿಸ್ಬಿಡ್ತವೆ. ಅತಿನ ಕ್ಯಾಸಿಗೆ ಹೇಳ್ತಿರ್ತಾಳೆ, ನಿನಗೆ ಎಲ್ಲಾ ವಿಷಯನು ಗೊತ್ತಾಗ್ಬೇಕು ಅಂತಂದ್ರೆ ಫ್ರಾಂಕ್ ನ ಮೀಟ್ ಮಾಡ್ಬೇಕು ಅಂತ. ಅಂದ್ರೆ ನಾವು 1964ರಲ್ಲಿ ನೋಡಿದ್ದಂತ ಫ್ರಾಂಕ್ ಮತ್ತೆ ಭೂಮಿಗೆ ಬಂದ್ಬಿಟ್ಟಿದ್ದಾನೆ ಅಂತ. ಮಾರನೇ ದಿನ ಕಾರನ್ನ ಓಡಿಸೋದಕ್ಕೆ ಅಂತ ಅತಿನ ಇಸ್ಕೋತಾಳೆ. ಸರಿ ಅಂತ ಹೇಳಿ ಇವಳು ಕೂಡ ನಿದ್ದೆ ಮಾಡ್ತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಬಿಟ್ಟು ನೋಡಿದ್ರೆ ಅತಿನ ಇವಳನ್ನ ರೋಡ್ ನಲ್ಲಿ ಬಿಟ್ಟು ಹೋಗ್ತಿರ್ತಾಳೆ. ನೋಡಿದ್ರೆ ಫ್ರಾಂಕ್ ನ ಮನೆಯ ಮುಂದೆನೆ ಬಿಟ್ಟು ಹೋಗ್ತಿರ್ತಾಳೆ. ಹೀಗೆ ಇವಳು ಒಳಗಡೆ ಬಂದಾಗ ಒಂದು ನಾಯಿ ಇವಳನ್ನ ಅಟ್ಟಿಸ್ಕೊಂಡ್ ಬರ್ತಿರುತ್ತೆ. ಇದರಿಂದ ಇವಳು ತುಂಬಾ ಹೆದರ್ಕೊಂಡಾಗ ನಂತರ ಇವಳಿಗೆ ಗೊತ್ತಾಗುತ್ತೆ ಅದು ನಿಜವಾದ ನಾಯಿ ಅಲ್ಲ, ಒಂದು ಹೋಲೋಗ್ರಾಮ್ ಅಷ್ಟೇ ಅಂತ. ಹೀಗೆ ಇವಳು ಮುಂದೆ ಬಂದು ಬಾಗ್ಲನ್ನ ತಡ್ತಾ ಹೇಳ್ತಿರ್ತಾಳೆ, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ. ಆದ್ರೆ ಫ್ರಾಂಕ್ ಡೋರನ್ನ ತೆಗಿದೇ ಇದ್ದಾಗ ಇವಳು ಬ್ಯಾಡ್ಜ್ ಅನ್ನ ತೋರಿಸ್ತಾಳೆ. ಆದ್ರಿಂದ ಇವನು ಹೊರಗಡೆ ಬಂದು ಕೇಳ್ತಾನೆ, ನಿನ್ಗೆ ಈ ಬ್ಯಾಡ್ಜ್ ಅನ್ನ ಯಾರು ಕೊಟ್ರು, ಎಲ್ಲಿಂದ ಸಿಕ್ತು ಅಂತ. ಅತಿನ ಕೊಟ್ಟಿದ್ದು ಅಂತ ಹೇಳ್ತಿದ್ದಂಗೆನೆ ಇವನು ಅವಳನ್ನ ಹುಡ್ಕಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅವಳು ಅಲ್ಲಿಂದ ಹೊರಟೋಗಿರ್ತಾಳೆ. ಇದ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಫ್ರಾಂಕ್ ಅವಳನ್ನ ಮನೆಗೆ ಹೋಗೋದಕ್ಕೆ ಹೇಳಿ ಇವನು ಕೂಡ ಒಳಗಡೆ ಹೊರಟೋಗ್ತಾನೆ. ಆದ್ರೆ ಕ್ಯಾಸಿ ಮಾತ್ರ ಅಲ್ಲಿಂದ ಹೋಗೋದಿಲ್ಲ, ಬಾಕ್ಲಲ್ಲಿ ಕಾಯ್ತಿರ್ತಾಳೆ. ಹೀಗೆ ಅಲ್ಲಿಂದ ಮುಂದೆ ಬಂದು ನೋಡಿದಾಗ ಒಂದು ಬುಲ್ಡೋಸರ್ ಇವಳಿಗೆ ಕಾಣಿಸುತ್ತೆ. ನಂತರ ಫ್ರಾಂಕ್ ನೋಡ್ತಾನೆ, ಬುಲ್ಡೋಸರ್ಗೆ ಬೆಂಕಿ ಹತ್ಕೊಂಡು ಇವನ ಮನೆ ಕಡೆಗೆ ಬರ್ತಿರುತ್ತೆ. ಆದ್ರಿಂದ ಇವನು ಹೊರಗಡೆ ಬಂದು ಅದನ್ನ ಫ್ರೀಸ್ ಮಾಡಿ ತಡಿತಾನೆ. ನೋಡಿದ್ರೆ ಅಷ್ಟೊತ್ತಿಗೆ ಕೇಸಿ ಒಳಗಡೆ ಹೋಗಿ ಬಾಕ್ಲ ಹಾಕೋಬಿಡ್ತಾಳೆ. ಬಾಕ್ಲನ ತೆಗಿ ಅಂತ ಫ್ರಾಂಕ್ ಎಷ್ಟೇ ಹೇಳಿದ್ರು ಕೂಡ ಇವಳು ಬಾಕ್ಲನ ತೆಗಿಯೋದೇ ಇಲ್ಲ. ನಂತರ ಅಲ್ಲೇ ಇಟ್ಟಿದ್ದಂತ ಒಂದು ಡಿವೈಸ್ ಇಂದ ಇವಳಿಗೆ ಗೊತ್ತಾಗುತ್ತೆ ಟುಮಾರೋ ಲ್ಯಾಂಡ್ ನಲ್ಲಿ ಇರ್ಬೇಕಾದ್ರೆ ಫ್ರಾಂಕ್ ಹಾಗೆ ಅತಿನ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ರು ಅಂತ. ಹೀಗೆ ಇವಳು ಮುಂದೆ ಬಂದಾಗ ಪ್ರಪಂಚ ನಾಶ ಆಗ್ತಿರುವಂತ ಒಂದಷ್ಟು ಫುಟೇಜಸ್ ಗಳು ಮಾನಿಟರ್ ನಲ್ಲಿ ಬರ್ತಿರ್ತವೆ. ಹಾಗೆ 59 ದಿನದ ಒಂದು ಟೈಮರ್ ಕೂಡ ನಡೀತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಫ್ರಾಂಕ್ ಬಂದಾಗ ಅವನನ್ನ ಕೇಳ್ತಾಳೆ, ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ಈ ಮಾನಿಟರ್ಸ್ ಗಳಲ್ಲಿ ಬರ್ತಿರೋದು ಮುಂದೆ ಆಗುವಂತ ಫ್ಯೂಚರ್. ಇನ್ನು 59 ದಿನಗಳಲ್ಲಿ ಈ ಭೂಮಿ ಸರ್ವ ನಾಶ ಆಗೋಗುತ್ತೆ ಅಂತ. ಆದ್ರೆ ಅದನ್ನ ಕ್ಯಾಸಿ ಮಾತ್ರ ನಂಬೋದಕ್ ಹೋಗೋದಿಲ್ಲ. ನಾವ್ ಮನ್ಸ್ ಮಾಡಿದ್ರೆ ಭೂಮಿನ ಆರಾಮಾಗಿ ಉಳಿಸ್ಕೋಬಹುದು ಅಂತ ಹೇಳ್ತಿರ್ತಾಳೆ. ಆಗ ಇವನು ನೋಡ್ತಾನೆ, ಕ್ಯಾಸಿ ರೀತಿ ನಂಬಿಕೆ ಇಟ್ಟಿರೋದ್ರಿಂದ ಭೂಮಿ ನಾಶ ಆಗುವಂತ ಸಾಧ್ಯತೆ ಕಮ್ಮಿ ಆಗ್ತಿರುತ್ತೆ. ಅಂದ್ರೆ ಇವನಿಗೆ ಕನ್ಫರ್ಮ್ ಆಗೋಗುತ್ತೆ ಕ್ಯಾಸಿಯಿಂದ ಈ ಭೂಮಿನ ಕಾಪಾಡಬಹುದು ಅಂತ. ಅದೇ ಸಮಯಕ್ಕೆ ಇವನು ನೋಡ್ತಾನೆ, ರೋಬೋಟ್ಸ್ ಗಳು ಅಲ್ಲಿಗೆ ಬಂದಿರ್ತವೆ. ಅದಕ್ಕೆ ಇವನು ಎಲ್ಲಾ ಡೋರ್ ಗಳನ್ನ ಲಾಕ್ ಮಾಡಿ ಅವುಗಳಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಿರ್ಬೇಕಾದ್ರೆ ಆದ್ರೂ ಕೂಡ ರೋಬೋಟ್ಸ್ ಗಳು ಒಳಗಡೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಇವರು ಕೂಡ ಮುಂದೆ ಸಿಕ್ತಂತ ರೋಬೋಟ್ಸ್ ಗಳ ಜೊತೆ ಎಲ್ಲ ಫೈಟ್ ಮಾಡ್ತಾ ಇವುಗಳಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಒಂದು ಬಾಟ್ ಟಬ್ ಒಳಗಡೆ ಬರ್ತಾರೆ. ಆದ್ರೂ ಕೂಡ ಅಟ್ಯಾಕ್ ಮಾಡೋಕೆ ಬಂದಾಗ ಬಾಟ್ ಟಬ್ ನ ಸಹಾಯದಿಂದ ಅಲ್ಲಿಂದ ತುಂಬಾ ದೂರದಲ್ಲಿರುವಂತ ಕೆರೆಗೆ ಬಂದು ಬೀಳ್ತಾರೆ. ನಂತರ ಇವರು ನೀರಿಂದ ಹೊರಗಡೆ ಬಂದಾಗ ಫ್ರಾಂಕ್ ಮೊದ್ಲೇ ಕಾಡ್ನಲ್ಲಿ ಒಂದು ಬೈಕ್ ಅನ್ನ ಬಚ್ಚಿಟ್ಟಿರ್ತಾನೆ. ಅದನ್ನ ಇವನು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ಕಾರ್ನ ತಗೊಂಡು ಅತಿನ ಬರ್ತಾಳೆ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಅಂದಾಗ ಇವನು ಅತಿನ ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ಇನ್ನೇನ್ ಮಾಡೋದು ಅಂತ ಸರಿ ಅಂತ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅತಿನ ಇವನ್ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಫ್ರಾಂಕ್ ಮಾತ್ರ ಅವಳ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ಇವನು ಚಿಕ್ಕವನಿರ್ಬೇಕಾದ್ರೆ ಅತಿನ ಇವಳು ರೋಬೋಟ್ ಅನ್ನೋದನ್ನ ಅವನಿಂದ ಮುಚ್ಚಿಟ್ಟಿರ್ತಾಳೆ. ಇದರಿಂದ ಫ್ರಾಂಕ್ ನ ಮನ್ಸಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಹಾಗೆ ಅತಿನ ಹೇಳ್ತಾಳೆ, ನನ್ನ ಹತ್ರ ಇದ್ದಿದ್ದು ಕೊನೆಯ ಒಂದೇ ಒಂದು ಬ್ಯಾಡ್ಜ್ ಮಾತ್ರ, ಅದು ಕೂಡ ಈಗ ವರ್ಕ್ ಆಗ್ತಿಲ್ಲ. ಇನ್ನು 59 ದಿನದಲ್ಲಿ ನಾಶ ಆಗುವಂತ ಈ ಭೂಮಿನ ನಾವು ಕಾಪಾಡಬೇಕು ಅಂತಂದ್ರೆ ಮೊದ್ಲು ಟುಮಾರೋ ಲ್ಯಾಂಡ್ ಗೆ ಹೋಗ್ಬೇಕು ಅಂತ ಹೇಳಿ ಕಾರ್ನ ಒಂದು ಜಾಕ್ಕೆ ತಗೊಂಡು ಬರ್ತಾಳೆ. ಯಾಕೆ ಅಂತಂದ್ರೆ ಟುಮಾರೋ ಲ್ಯಾಂಡ್ ಗೆ ಹೋಗ್ಬೇಕು ಅಂತಂದ್ರೆ ಬ್ಯಾಡ್ಜ್ ಗಳು ಇರಬೇಕು. ಇದ್ದ ಕೊನೆಯ ಬ್ಯಾಡ್ಜ್ ಕೂಡ ಈಗ ವರ್ಕ್ ಆಗದೆ ಇರೋದ್ರಿಂದ ಇವ್ರು 3 ಜನರು ಸೇರಿ ಮತ್ತೊಂದು ದಾರಿಯಿಂದ ಟುಮಾರೋ ಲ್ಯಾಂಡ್ ಗೆ ಹೋಗೋದಕ್ಕೆ ಅಂತ ಈ ಜಾಗಕ್ಕೆ ಬಂದಿರ್ತಾರೆ. ಹೀಗೆ ಇವರು ಒಂದು ಬೇಸ್ಮೆಂಟ್ ಗೆ ಬಂದಾಗ ಅಲ್ಲೊಂದು ಮಷಿನ್ ಇರುತ್ತೆ. ಈ ಮಷಿನ್ ನ ಸಹಾಯದಿಂದ ಇವರು ತುಂಬಾ ಕಮ್ಮಿ ಸಮಯದಲ್ಲಿ ಎಲ್ಲಿಂದ ಎಲ್ಲೂ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ಫ್ರಾಂಕ್ ಈ ಮಷಿನ್ ಅನ್ನ ರೆಡಿ ಮಾಡಿ ಕ್ಯಾಸಿ ಕಣ್ಣಿಗೆ ಒಂದು ಬಟ್ಟೆನ ಕಟ್ತಾನೆ. ಟ್ರಾವೆಲ್
ಮಾಡ್ತಿರ್ಬೇಕಾದ್ರೆ ಇವಳಿಗೆ ಭಯ ಆಗದೆ ಇರ್ಲಿ ಅಂತ. ನಂತರ ಇವರು ಟ್ರಾವೆಲ್ ಮಾಡ್ತಾ ಅಲ್ಲಿಂದ ಮತ್ತೊಂದು ಪ್ಲೇಸ್ ಗೆ ಬಂದು ತಲುಪ್ತಾರೆ. ಟ್ರಾವೆಲ್ ಮಾಡಿದ್ರಿಂದ ಎನರ್ಜಿ ತುಂಬಾ ಕಮ್ಮಿ ಆಗಿ ಅಲ್ಲೇ ಇದ್ದಂತ ಕೋಕೋ ಕೋಲಾನ ಕುಡಿತಾರೆ. ಆ ರೂಮ್ ಇಂದ ಇವರು ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವರು ಪ್ಯಾರಿಸ್ ನ ಐಫಲ್ ಟವರ್ ನ ಮೇಲೆ ಬಂದಿದ್ದಾರೆ ಅಂತ. ಅಲ್ಲೇ ಇದ್ದಂತ ಒಂದು ಸೀಕ್ರೆಟ್ ರೂಮ್ ಒಳಗಡೆ ಹೋದಾಗ ಸೈಂಟಿಸ್ಟ್ ಆಗಿರುವಂತ ನಿಕೋಲಸ್ ಟೆಸ್ಲಾ, ಥಾಮಸ್ ಎಲ್ವಾ ಎಡಿಸನ್, ಜೂಲ್ಸ್ ವಾನ್ ಹಾಗೆ ಗಸ್ಟವ್ ಐಫೆಲ್ ನ ಸ್ಟ್ಯಾಚುಸ್ ಗಳು ಇರ್ತವೆ. ಆಗ ಫ್ರಾಂಕ್ ಹೇಳ್ತಾನೆ, ಈ 4 ಜನ ಸೈಂಟಿಸ್ಟ್ ಗಳು ಬೇರೆ ಡೈಮೆನ್ಷನ್ ನಲ್ಲಿ ಒಂದು ಪ್ರಪಂಚನ ಕಟ್ಟಿದ್ರು. ಸೈಂಟಿಸ್ಟ್ ಗಳಿಗೆ ಯಾವುದೇ ತರದ ಅಡೆತಡೆ ಇಲ್ದಂಗೆ ಅವರ ಮನ್ಸಿಗೆ ಬಂದಿರೋಂತ ಇನ್ವೆನ್ಷನ್ ಗಳನ್ನ ಮಾಡೋದಕ್ಕೆ ಅಂತ. ಆ ಪ್ರಪಂಚದ ಹೆಸರೇ ಟುಮಾರೋ ಲ್ಯಾಂಡ್ ಅಂತ. ಹೌದು, ನಾವು ಮೂವಿಯ ಮೊದ್ಲಿಂದ ನೋಡ್ತಿರೋಂತ ಟುಮಾರೋ ಲ್ಯಾಂಡ್ ಅನ್ನ ಕಟ್ಟಿರೋದು ಬೇರೆ ಯಾರು ಅಲ್ಲ, ಈ 4 ಜನ ಸೈಂಟಿಸ್ಟ್ ಗಳೇ. ನಂತರ ಇವನು ಅಲ್ಲೇ ಇದ್ದಂತ ಒಂದು ಮಷೀನ್ ಅನ್ನ ಸ್ಟಾರ್ಟ್ ಮಾಡಿದಾಗ ಭೂಮಿಯ ಒಳಗಡೆಯಿಂದ ಒಂದು ಫ್ಲೈಯಿಂಗ್ ಆಬ್ಜೆಕ್ಟ್ ಹೊರಗಡೆ ಬರ್ತಿರುತ್ತೆ. ಹಾಗೆ ಐಫೆಲ್ ಟವರ್ ಕೂಡ 2 ಭಾಗ ಆಗ್ತಿರುತ್ತೆ. ಹೀಗೆ ಇವರು ಫ್ಲೈಯಿಂಗ್ ಆಬ್ಜೆಕ್ಟ್ ಅನ್ನ ನೋಡ್ತಿರ್ಬೇಕಾದ್ರೆ ಕಾಣಿಸುತ್ತೆ ಆ ರೋಬೋಟ್ಸ್ ಗಳು ಇಲ್ಲಿಗೂ ಕೂಡ ಬರ್ತಿರ್ತವೆ. ಆದ್ರಿಂದ ಇವ್ರು 3 ಜನ ಫ್ಲೈಯಿಂಗ್ ಆಬ್ಜೆಕ್ಟ್ ನ ಒಳಗಡೆ ಬಂದು ಇಲ್ಲಿಂದ ಹೋಗೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ತಾರೆ. ರೋಬೋಟ್ಸ್ ಗಳು ಅಲ್ಲಿಗೆ ಬಂದು ತಲುಪೋಷ್ಟರಲ್ಲಿ ಫ್ಲೈಯಿಂಗ್ ಆಬ್ಜೆಕ್ಟ್ ಸ್ಟಾರ್ಟ್ ಆಗಿ ಅಲ್ಲಿಂದ ಮೇಲೆ ಹೋಗೋದಕ್ಕೆ ಶುರುವಾಗುತ್ತೆ. ಇದನ್ನೆಲ್ಲ ಅಲ್ಲಿರುವಂತ ಎಲ್ಲಾ ಜನರು ಕೂಡ ನೋಡ್ತಿರ್ತಾರೆ. ಹೀಗೆ ರಾಕೆಟ್ ಭೂಮಿಯಿಂದ ಹೊರಗಡೆ ಬಂದು ಚಂದ್ರನ ಹತ್ರ ಬರ್ತಿದ್ದಂಗೆನೆ ಅಲ್ಲಿಂದ ದಾರಿನ ಚೇಂಜ್ ಮಾಡಿ ಮತ್ತೆ ಭೂಮಿ ಕಡೆಗೆ ತುಂಬಾ ಸ್ಪೀಡ್ ಆಗಿ ಬರೋದಕ್ಕೆ ಶುರುವಾಗುತ್ತೆ. ಹೀಗೆ ಇದು ಸ್ಪೀಡ್ ಆಗಿ ಬರ್ತಿರೋದ್ರಿಂದ ಆಕಾಶದಲ್ಲೇ ಒಂದು ಪೋರ್ಟಲ್ ಓಪನ್ ಆಗಿ ಇವ್ರು 3 ಜನ ಆ ಪೋರ್ಟಲ್ ನಿಂದ ಟುಮಾರೋ ಲ್ಯಾಂಡ್ ಗೆ ಬಂದು ಲ್ಯಾಂಡ್ ಆಗ್ತಾರೆ. ನಂತರ ಇವರು ಹೊರಗಡೆ ಬಂದಾಗ ಯಾವುದಕ್ಕೂ ಇರ್ಲಿ ಅಂತ ಫ್ರಾಂಕ್ ಒಂದು ಬಾಂಬ್ ಅನ್ನ ಅತಿನಾಗೆ ಕೊಡ್ತಾನೆ, ಅದನ್ನ ಬಚ್ಚಿಡೋದಕ್ಕೆ ಅಂತ. ಇವಳು ಕೂಡ ಅದನ್ನ ಬಚ್ಚಿಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಟುಮಾರೋ ಲ್ಯಾಂಡ್ ನ ಗವರ್ನರ್ ಆಗಿರುವಂತ ಡೇವಿಡ್ ಬರ್ತಾನೆ, ಇವ್ರ 3 ಜನರನ್ನ ಮತ್ತೆ ಭೂಮಿಗೆ ಕಳಿಸೋದಕ್ಕೆ ಅಂತ. ಫ್ರಾಂಕ್ ಚಿಕ್ಕವನಿರ್ಬೇಕಾದ್ರೆ ಅವನ ಜೆಟ್ ಪ್ಯಾಕ್ ಅನ್ನ ರಿಜೆಕ್ಟ್ ಮಾಡಿದ್ನಲ್ಲ, ಅದೇ ಡೇವಿಡ್ ಇವನು ಟುಮಾರೋ ಲ್ಯಾಂಡ್ ನಲ್ಲಿ ಇರೋದ್ರಿಂದ ಜಾಸ್ತಿ ಇವನಿಗೆ ವಯಸ್ಸೇ ಆಗಿರೋದಿಲ್ಲ. ಆಗ ಫ್ರಾಂಕ್ ಇವನಿಗೆ ಹೇಳ್ತಾನೆ, ನಾನು ಕ್ಯಾಸಿಗೆ ಭೂಮಿ ನಾಶ ಆಗ್ತಿರೋದ್ರ ಬಗ್ಗೆ ಹೇಳ್ದೆ, ಆದ್ರೆ ಅವಳು ಅದನ್ನ ನಂಬಲಿಲ್ಲ. ಅವಳ ನಂಬಿಕೆಯಿಂದನೇ ಭೂಮಿ ನಾಶ ಆಗುವಂತ ಸಾಧ್ಯತೆ ಕಮ್ಮಿ ಆಗ್ತಿತ್ತು ಅಂತ. ಡೇವಿಡ್ ಇದನ್ನ ನಂಬದೇ ಇದ್ದಾಗ ನಿನ್ನ ಕಣ್ಣಾರೆ ನೀನೇ ನೋಡು ಅಂತ ಫ್ರಾಂಕ್ ಹೇಳ್ತಾನೆ. ಆದ್ರಿಂದ ಇವರೆಲ್ಲಾರನು ದ ಮಾನಿಟರ್ ಅನ್ನೋ ಒಂದು ಟೈಮ್ ಟ್ರಾವೆಲ್ ಮಷಿನ್ ಹತ್ರ ಕರ್ಕೊಂಡ್ ಬರ್ತಾರೆ. ಆಕ್ಚುಲಿ ಮಷಿನ್ ಅನ್ನ ಕಂಡುಹಿಡಿದಿರೋದು ಫ್ರಾಂಕ್. ಈ ಮಷಿನ್ ನ ಸಹಾಯದಿಂದ ಪಾಸ್ಟ್ ಆಗಿ ಫ್ಯೂಚರ್ ನ ನೋಡಬಹುದು. ಫ್ರಾಂಕ್ ಈ ಮಷಿನ್ ಅನ್ನ ಕಂಡುಹಿಡಿದಾಗ ಫ್ಯೂಚರ್ ಅನ್ನ ನೋಡ್ತಾರೆ. ಆಗ ಫ್ಯೂಚರ್ ಎಲ್ಲ ನಾಶ ಆಗ್ತಿರುವಂತ ವಿಷನ್ ಇವರೆಲ್ಲರಿಗೂ ಕಾಣಿಸಿರುತ್ತೆ. ಆದ್ರಿಂದ ಫ್ರಾಂಕ್ ಏನೋ ತಪ್ಪು ಮಾಡಿರ್ಬೋದು ಅಂತ ಇವನನ್ನ ಟುಮಾರೋ ಲ್ಯಾಂಡ್ ಇಂದ ಹೊರಗಾಕಿರ್ತಾರೆ. ಫ್ರಾಂಕ್ ಆ ಮಷಿನ್ ಅನ್ನ ಆನ್ ಮಾಡಿ ಫ್ಯೂಚರ್ ನೋಡೋದಕ್ಕೆ ಶುರು ಮಾಡ್ತಾನೆ. ಕ್ಯಾಸಿಗೆ ಅದನ್ನ ಆಪರೇಟ್ ಮಾಡೋದಕ್ಕೆ ಕೊಟ್ಟಾಗ ಇವಳು ತುಂಬಾ ಇಂಟೆಲಿಜೆಂಟ್ ಆಗಿರೋದ್ರಿಂದ ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತುಂಬಾ ಬೇಗ ಕಲ್ತ್ಕೊಬಿಡ್ತಾಳೆ. ಮೊದ್ಲು ಇವಳು ಪಾಸ್ಟ್ ಅನ್ನ ನೋಡ್ತಾಳೆ. ನಂತರ ಇವಳು ಫ್ಯೂಚರ್ ನೋಡೋದಕ್ಕೆ ಶುರು ಮಾಡಿದಾಗ ಒಂದು ಭಯಂಕರವಾಗಿರುವಂತ ದೃಶ್ಯ ಇವಳ ಕಣ್ಣ ಮುಂದೆ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿಂದ 59 ದಿನಗಳ ನಂತರ ಭೂಮಿ ನಾಶ ಆಗೋದಕ್ಕೆ ಶುರುವಾಗಿ ಜನರೆಲ್ಲರೂ ಸಾಯ್ತಿರ್ತಾರೆ. ಹಾಗೆ ಭೂಮಿಲಿ ಎಲ್ಲಾ ಕಡೆ ನೀರು ತುಂಬ್ಕೊಬಿಟ್ಟಿರುತ್ತೆ. ಆದ್ರಿಂದ ಇವಳ ಮನೆನ ನೋಡಿದಾಗ ಅದು ಕೂಡ ನಾಶ ಆಗೋಗಿರುತ್ತೆ. ಇದನ್ನೆಲ್ಲ ನೋಡಿ ಕ್ಯಾಸಿ ನಂಬೋದಿಲ್ಲ, ಸುಳ್ಳು ಅಂತ ಹೇಳ್ತಿರ್ತಾಳೆ. ಇವಳ ಈ ನಂಬಿಕೆಯಿಂದನೇ ಫ್ಯೂಚರ್ ಸರಿ ಹೋಗುವಂತ ಒಂದು ಸೂಚನೆ ಸಿಗುತ್ತೆ. ಇದನ್ನ ಡೇವಿಡ್ ಕೂಡ ನೋಡ್ತಾನೆ. ಆದ್ರೆ ಅದನ್ನ ಇವನು ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಆದ್ರಿಂದ ಇವ್ರು 3 ಜನರನ್ನ ಬಂದಿ ಮಾಡಿಸ್ತಾನೆ. ನಂತರ ಇವಳು ಯೋಚನೆ ಮಾಡ್ತಾ ಕುಂತಿರ್ತಾಳೆ, ಇನ್ನು 59 ದಿನದಲ್ಲಿ ಭೂಮಿ ನಾಶ ಆಗಿ ಮನುಷ್ಯರೆಲ್ಲರೂ ಸತ್ತೋಗ್ತಾರಲ್ಲ ಅಂತ. ಅದೇ ಸಮಯಕ್ಕೆ ಇವಳಿಗೊಂದು ವಿಷಯ ನೆನಪಾಗಿ ಫ್ರಾಂಕ್ ನ ಕೇಳ್ತಾಳೆ, ನೀನು ಭೂಮಿಲಿ ಇರ್ಬೇಕಾದ್ರೆ ನಿನ್ನ ಮನೆಯಲ್ಲಿ ಫ್ಯೂಚರ್ ನ ನೋಡ್ತಿದ್ದಲ್ಲ, ಅದನ್ನ ಹೇಗ್ ನೋಡ್ತಿದ್ದೆ ಅಂತ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ನಾನು ಕಂಡಿಡ್ದಿರುವಂತ ಟೈಮ್ ಟ್ರಾವೆಲ್ ನ ಮಷಿನ್ ಎನರ್ಜಿ ತುಂಬಾನೇ ಜಾಸ್ತಿ ಇದೆ. ಅದರ ಎನರ್ಜಿ ಭೂಮಿವರೆಗೂ ಕೂಡ ಬರುತ್ತೆ. ಆ ಎನರ್ಜಿಯನ್ನು ट्रैफिक जाम कटे मजे से, जो म्यूजिक चले स्पॉटिफाई पे। तो स्पॉटिफाई सुनते जा, क्लिक हियर टू डाउनलोड।
ಉಪಯೋಗಿಸ್ಕೊಂಡೆ ನಾನು ಫ್ಯೂಚರ್ ಅನ್ನ ನೋಡ್ತಿದ್ದು ಅಂತ. ಹಾಗೆ ಇವ್ರಿಗೆ ಗೊತ್ತಾಗುತ್ತೆ ಆ ಎನರ್ಜಿಯಿಂದ ಭೂಮಿಲಿರುವಂತ ಜನರಿಗೂ ಕೂಡ ಗೊತ್ತಾಗ್ತಿರುತ್ತೆ ಈ ಭೂಮಿ ನಾಶ ಆಗ್ತಿದೆ ಅಂತ. ಆದ್ರೆ ಜನರು ಮಾತ್ರ ಈ ಭೂಮಿ ಹೇಗಿದ್ರು ನಾಶ ಆಗೇ ಆಗುತ್ತೆ, ಇದ್ರಲ್ಲಿ ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ ಸುಮ್ನಾಗ್ಬಿಟ್ಟಿರ್ತಾರೆ. ಅದಕ್ಕೆ ಇವರು ಡಿಸೈಡ್ ಮಾಡ್ತಾರೆ ಈ ಟೈಮ್ ಟ್ರಾವೆಲ್ ಮಷಿನ್ ನ ನಾಶ ಮಾಡಿದ್ರೆ ಇಲ್ಲಿಂದ ಹೋಗ್ತಿರುವಂತ ಎನರ್ಜಿ ಸ್ಟಾಪ್ ಆಗುತ್ತೆ. ಆಗ ಮನುಷ್ಯರು ಭೂಮಿ ಉಳಿಸ್ಕೊಳ್ಳೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾರೆ ಅಂತ. ಅದೇ ಸಮಯಕ್ಕೆ ಡೇವಿಡ್ ಇವರನ್ನ ಮತ್ತೆ ಭೂಮಿಗೆ ಕಳಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ಆಗ ಇವರು ಅವನಿಗೂ ಕೂಡ ಅರ್ಥ ಮಾಡಿಸ್ತಾರೆ ಈ ಟೈಮ್ ಟ್ರಾವೆಲ್ ಮಷಿನ್ ಇಂದ ರಿಲೀಸ್ ಆಗ್ತಿರೋಂತ ಎನರ್ಜಿಯಿಂದಾನೇ ಇದೆಲ್ಲ ಆಗ್ತಿರೋದು. ಈ ಮಷಿನ್ ಅನ್ನ ನಾವು ಬ್ಲಾಸ್ಟ್ ಮಾಡಿದ್ರೆ ನಾಶ ಆಗ್ತಿರೋಂತ ಭೂಮಿನ ಉಳಿಸ್ಕೋಬಹುದು ಅಂತ. ಆದ್ರೆ ಅದಕ್ಕೆ ಡೇವಿಡ್ ಒಪ್ಕೊಳ್ತಿರೋದಿಲ್ಲ. ಆಗ ಫ್ರಾಂಕ್ಗೆ ಗೊತ್ತಾಗೋಗುತ್ತೆ ಭೂಮಿಗೆ ಎನರ್ಜಿಯನ್ನ ಕಳಿಸ್ತಿರೋದು ಬೇರೆ ಯಾರು ಅಲ್ಲ ಡೇವಿಡ್ ಅಂತ. ಆಗ ಇವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ, ಹೌದು ನನ್ಗೆ ಮೊದ್ಲೇ ಗೊತ್ತಿತ್ತು ಭೂಮಿ ಅಂತ್ಯ ಆಗುತ್ತೆ ಅಂತ. ಇದನ್ನೇನಾದ್ರೂ ನಾನು ಭೂಮಿಲಿರುವಂತ ಗೌರ್ಮೆಂಟ್ ಗಳಿಗೆ ಹೇಳಿದ್ರೆ ಅವರು ಇದನ್ನ ನಂಬ್ತಿರ್ಲಿಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಮನುಷ್ಯರ ಬ್ರೈನ್ ಗೆ ಸಿಗ್ನಲ್ ಕಳಿಸೋದಕ್ಕೆ ಶುರು ಮಾಡಿದೆ ಭೂಮಿ ನಾಶ ಆಗ್ತಿದೆ ಅಂತ. ಇದರಿಂದನಾದ್ರೂ ಭೂಮಿನ ಕಾಪಾಡ್ಕೋತಾರೆ ಅಂತ. ಆದ್ರೆ ಈ ಮನುಷ್ಯರು ಮಾತ್ರ ಭೂಮಿ ಹೇಗಿದ್ರು ನಾಶ ಆಗೇ ಆಗುತ್ತೆ, ಇದ್ರಲ್ಲಿ ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ ಸುಮ್ನಾಗ್ಬಿಟ್ರು. ಇಂಥ ಜನರಿಗೆ ಎಷ್ಟೇ ಸಹಾಯ ಮಾಡಿದ್ರು ಅಷ್ಟೇನೆ, ಭೂಮಿ ನಾಶ ಆಗ್ಲಿ ಬಿಡಿ ಅಂತಿರ್ತಾನೆ. ಆಕ್ಚುಲಿ ಟೈಮ್ ಟ್ರಾವೆಲ್ ಮಷಿನ್ ನ ಆಫ್ ಮಾಡೋದಕ್ಕಾಗೋದಿಲ್ಲ, ನಾಶನೇ ಮಾಡ್ಬೇಕು. ಅದಕ್ಕೆ ಇವರು ಅವರ ಜೊತೆ ಫೈಟ್ ಮಾಡ್ತಾ ಬಾಂಬ್ ಇಂದ ಟೈಮ್ ಟ್ರಾವೆಲ್ ಮಷಿನ್ ನ ನಾಶ ಮಾಡೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ದೊಡ್ಡ ದೊಡ್ಡ ರೋಬೋಟ್ಸ್ ಗಳು ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಫ್ರಾಂಕ್ ಹಾಗೆ ಡೇವಿಡ್ ಒಂದು ಪೋರ್ಟಲ್ ನಿಂದ ಭೂಮಿಗೆ ಬಂದ್ಬಿಡ್ತಾರೆ. ಈ ಕಡೆ ಕ್ಯಾಸಿ ಒಂದು ಬಾಂಬ್ ಅನ್ನ ತಗೊಂಡು ಟೈಮ್ ಟ್ರಾವೆಲ್ ಮಷಿನ್ ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅಷ್ಟೇ ಅಲ್ಲ ಬಾಂಬ್ ಅನ್ನ ಆನ್ ಕೂಡ ಮಾಡ್ಬಿಟ್ಟಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಇವಳು ನಿಂತಿರುವಂತ ಡಿವೈಸ್ ತುಂಬಾ ವೇಗವಾಗಿ ಕೆಳಗಡೆ ಬರ್ತಿರುತ್ತೆ. ಹೇಗೋ ಮಾಡಿ ಅತಿನಾ ಅವಳನ್ನ ಕಾಪಾಡ್ತಾಳೆ. ಬಾಂಬ್ ಕೂಡ ಆನ್ ಆಗಿರೋದ್ರಿಂದ ಪೋರ್ಟಲ್ ನ ಒಳಗಡೆ ಎಸೆದು ಬಿಡ್ತಾರೆ. ಇವರಿಬ್ರು ಒಳಗಡೆ ಬರ್ತಿದ್ದಂಗೆನೆ ಅದು ಬ್ಲಾಸ್ಟ್ ಆಗೋಗುತ್ತೆ. ಹಾಗೆ ಡೇವಿಡ್ ಕೂಡ ಒಂದು ದೊಡ್ಡ ಕಬ್ಬಿಣದ ಕೆಳಗಡೆ ಸಿಗಾಕೋಬಿಡ್ತಾನೆ. ನಂತರ ಡೇವಿಡ್ ಫ್ರಾಂಕ್ಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅತಿನ ಮಧ್ಯ ಬಂದು ಅವನ ಪ್ರಾಣನ ಕಾಪಾಡ್ತಾಳೆ. ಆದ್ರಿಂದ ಹೇಗಾದ್ರೂ ಮಾಡಿ ಇವಳನ್ನ ಕಾಪಾಡ್ಬೇಕು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾಳೆ, ಬೇಡ ನನ್ನ ಸಿಸ್ಟಮ್ ಫೇಲ್ ಆಗಿದೆ, ನಾನು ಬದುಕೋದಕ್ಕಾಗೋದಿಲ್ಲ ಅಂತ ಹೇಳಿ. ಯಾಕೆ ಇವಳು ಫ್ರಾಂಕ್ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಇವಳು ರೋಬೋಟ್ ಅನ್ನೋದನ್ನ ಮುಚ್ಚಿಟ್ಟಿದ್ಲು ಅಂತ ಹೇಳ್ತಾ ಹೋಗ್ತಾಳೆ. ಯಾಕೆ ಅಂತಂದ್ರೆ ಫ್ರಾಂಕ್ ಚಿಕ್ಕವನಿರ್ಬೇಕಾದ್ರೆ ಅತಿನನ ತುಂಬಾ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದ. ನಾನು ರೋಬೋಟ್ ಅನ್ನೋ ವಿಷಯ ಅವನಿಗೆ ಗೊತ್ತಾದ್ರೆ ತುಂಬಾ ನೋವು ಪಡ್ತಿದ್ದ ಅಂತ ಮುಚ್ಚಿಟ್ಟಿದ್ಲು. ಅಷ್ಟೇ ಅಲ್ಲ, ಒಂದು ರೋಬೋಟ್ ಆಗಿದ್ರು ಕೂಡ ಅತಿನಾನು ಫ್ರಾಂಕ್ ನ ತುಂಬಾ ಇಷ್ಟ ಪಡ್ತಿದ್ಲು. ಆದ್ರೆ ಹೀಗೆ ಕಾಲ ಕಳೀತಿದ್ದಂಗೆನೆ ಫ್ರಾಂಕ್ ದೊಡ್ಡವನಾಗ್ತಿದ್ದ. ಆದ್ರೆ ಅತಿನಾ ಮಾತ್ರ ಇನ್ನೂ ಚಿಕ್ಕ ಹುಡುಗಿ ತರನೇ ಇದ್ಲು. ಆದ್ರಿಂದ ಅವನಿಗೂ ಕೂಡ ಗೊತ್ತಾಗೋಗಿರುತ್ತೆ ಅತಿನಾ ಒಬ್ಳು ರೋಬೋಟ್ ಅಂತ. ಭೂಮಿಲಿರೋ ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಮನುಷ್ಯರನ್ನ ಹುಡುಕಿ ಅವರನ್ನ ಟುಮಾರೋ ಲ್ಯಾಂಡ್ ಗೆ ಕರ್ಕೊಂಡ್ ಬರೋದಕ್ಕೆ ಅಂತ ಅತಿನಾನ ಸೃಷ್ಟಿ ಮಾಡಿದ್ದು. ಈ ಎಲ್ಲಾ ವಿಷಯ ಗೊತ್ತಾದ್ಮೇಲೆ ಇವನ ಕಣ್ಣಲ್ಲಿ ನೀರಿರುತ್ತೆ. ಇವಳನ್ನ ನಾನು ಅರ್ಥ ಮಾಡ್ಕೊಳ್ದೆ ಹೋದ್ನಲ್ಲ ಅಂತ. ಈಗ ಇವ್ರ ಹತ್ರ ಬಾಂಬ್ ಇಲ್ದೇ ಇರೋದ್ರಿಂದ ಇವಳು ಹೇಳ್ತಾಳೆ, ನನ್ನ ಟೈಮ್ ಟ್ರಾವೆಲ್ ಮಷಿನ್ ಹತ್ರ ಕರ್ಕೊಂಡೋಗಿ ಬಿಡು, ನನ್ನ ಸೆಲ್ಫ್ ಡಿಸ್ಟ್ರಕ್ಷನ್ ಅನ್ನ ಆನ್ ಮಾಡಿ ಆ ಟೈಮ್ ಟ್ರಾವೆಲ್ ಮಷಿನ್ ಅನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಒಂದು ಜೆಟ್ ಪ್ಯಾಕ್ ಅನ್ನ ಹಾಕೊಂಡು ಟೈಮ್ ಮಷಿನ್ ಹತ್ರ ಅವಳನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಇದನ್ನೆಲ್ಲ ಮಾಡೋದಕ್ಕೆ ಇವನಿಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಹಾಗಂತ ಇವನಿಗೆ ಬೇರೆ ದಾರಿ ಕೂಡ ಇರೋದಿಲ್ಲ. ಅವಳ ಸಿಸ್ಟಮ್ ಕಂಪ್ಲೀಟ್ ಆಗಿ ಫೇಲ್ ಆಗ್ತಿದ್ದಂಗೆನೆ ಮೇಲಿಂದ ಕೆಳಗಡೆ ಬಿಡ್ತಾನೆ. ಅವಳ ಸೆಲ್ಫ್ ಡಿಸ್ಟ್ರಕ್ಷನ್ ಆನ್ ಮಾಡಿದ್ರಿಂದ ಆ ಜಾಗದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಟೈಮ್ ಟ್ರಾವೆಲ್ ಮಷಿನ್ ಬಂದು ಕೆಳಗಡೆ ಬೀಳುತ್ತೆ. ಇದರಿಂದ ಶಾಕ್ ಸರ್ಕ್ಯೂಟ್ ಆಗಿ ಫ್ರಾಂಕ್ ನ ಜೆಟ್ ಪ್ಯಾಕ್ ಕೂಡ ಹಾಳಾಗೋಗುತ್ತೆ. ಅದಕ್ಕೆ ತುಂಬಾ ಸ್ಪೀಡ್ ಆಗಿ ಅಲ್ಲಿಂದ ನೀರಿನ ಒಳಗಡೆ ಬಂದು ಬೀಳ್ತಾನೆ. ಆಗ ಅಲ್ಲಿಗೆ ಕ್ಯಾಸಿ ಬಂದು ಇವನನ್ನ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಅತಿನಾ ಮಾಡಿರುವಂತ ತ್ಯಾಗದಿಂದ ಇವರಿಬ್ರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇವಾಗಾದ್ರೂ ನಮ್ಮ ಭೂಮಿ ಉಳ್ಕೊಂಡ್ರೆ ಸಾಕು ಅಂತ ಇವರು ಅನ್ಕೋತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಅಲ್ಲಿಗೆ ಟುಮಾರೋ ಲ್ಯಾಂಡ್ ನಲ್ಲಿ ವಾಸ ಮಾಡುವಂತ ಜನರು ಬರ್ತಾರೆ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಕ್ಯಾಸಿ ಅವಳ ತಂದೆ ಹಾಗೆ ತಮ್ಮನನ್ನ ಮೀಟ್ ಮಾಡ್ತಾಳೆ. ಇವಳ ತಂದೆ ನಾಸಾದಲ್ಲಿ ಒಬ್ಬ ಇಂಜಿನಿಯರ್ ಆಗಿರೋದ್ರಿಂದ ಇವಳ ತಂದೆ ಹಾಗೆ ತಮ್ಮ ಇಬ್ರು ಕೂಡ ಟುಮಾರೋ ಲ್ಯಾಂಡ್ ಗೆ ಬರ್ತಾರೆ. ಹಾಗೆ ಫ್ರಾಂಕ್ ಮತ್ತೆ ಬ್ಯಾಡ್ಜಸ್ ಗಳನ್ನ ತಯಾರು ಮಾಡಿಸ್ತಾನೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಏನಾದ್ರೂ
ಕಂಡಿಡಬೇಕು ಅಂತ ಆಸೆ ಇಟ್ಕೊಂಡಿರುವಂತ ಜನರನ್ನ ಕರ್ಕೊಂಡ್ ಬಂದು ಟುಮಾರೋ ಲ್ಯಾಂಡ್ ನಲ್ಲಿ ಬಿಟ್ಟಿರ್ತಾನೆ ಇವರ ಮನಸ್ಸಿಗೆ ಬಂದಂತ ಇನ್ವೆನ್ಷನ್ ಅನ್ನ ಮಾಡೋದಕ್ಕೆ. ಹಾಗೆ ಇವರೆಲ್ಲರಿಗೂ ತಯಾರಿಸಿರುವಂತ ಬ್ಯಾಡ್ಜಸ್ ಗಳನ್ನ ಕೊಟ್ಟು ಭೂಮಿಯ ಬೇರೆ ಬೇರೆ ಜಾಗಗಳಿಗೆ ಕಳಿಸ್ತಾರೆ. ಅವರು ಭೂಮಿಗೆ ಬಂದು ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಜನರಿಗೆ ಮತ್ತೆ ಜೀವನದಲ್ಲಿ ಏನಾದ್ರೂ ಕಂಡಿಡಬೇಕು ಅಂತ ಅನ್ಕೊಂಡಿರೋರಿಗೆ ಹಾಗೆ ಭೂಮಿನ ಕಾಪಾಡ್ತಿರುವಂತ ಜನರಿಗೆ ಬ್ಯಾಡ್ಜಸ್ ಗಳನ್ನ ಕೊಡ್ತಾರೆ. ಇವರೆಲ್ಲರೂ ಬ್ಯಾಡ್ಜಸ್ ಗಳನ್ನ ಮುಟ್ತಿದ್ದಂಗೆನೆ ಟುಮಾರೋ ಲ್ಯಾಂಡ್ ಗೆ ಬಂದು ತಲುಪ್ತಾರೆ. ಅಷ್ಟೇ ಅಲ್ಲ, ಇಷ್ಟೊತ್ತಾಗ್ಲೇ 59 ದಿನಗಳು ಕೂಡ ಕಂಪ್ಲೀಟ್ ಆಗೋಗಿರ್ತವೆ. ಆದ್ರೂ ಭೂಮಿಗೆ ಏನು ಕೂಡ ಆಗಿರೋದಿಲ್ಲ, ಸುರಕ್ಷಿತವಾಗಿ ಇರುತ್ತೆ. ಯಾಕೆಂತಂದ್ರೆ ಟೈಮ್ ಟ್ರಾವೆಲ್ ಮಷೀನ್ ಅನ್ನ ಬ್ಲಾಸ್ಟ್ ಮಾಡಿದ್ರಿಂದ ಜನರ ತಲೆಯಲ್ಲಿ ಇತ್ತಲ್ಲ, ಈಗ ಭೂಮಿ ಹೇಗಿದ್ರು ನಾಶ ಆಗೇ ಆಗುತ್ತೆ, ನಾವು ಅದನ್ನ ಕಾಪಾಡೋದಕ್ಕಾಗೋದಿಲ್ಲ ಅಂತ ಆ ಮೈಂಡ್ ಸೆಟ್ ಹೋಗಿ ನಾವ್ ಹೇಗಾದ್ರೂ ಮಾಡಿ ಭೂಮಿನ ಕಾಪಾಡ್ಕೊಳ್ಳೇಬೇಕು ಅಂತ ಮನುಷ್ಯರೆಲ್ಲ ಸೇರಿ ಈ ಭೂಮಿನ ಉಳಿಸ್ಕೊಂಡಿರ್ತಾರೆ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಹೇಳ್ತೀನಿ ಕೇಳಿ. ಭೂಮಿ ನಾಶ ಆಗುತ್ತೆ ಅನ್ನೋದು ಟುಮಾರೋ ಲ್ಯಾಂಡ್ ನಲ್ಲಿರುವಂತ ಜನರಿಗೆ ಗೊತ್ತಾಗಿರುತ್ತೆ. ಹಾಗೆ ಟೈಮ್ ಟ್ರಾವೆಲ್ ಮಷೀನ್ ನ ಎನರ್ಜಿಯಿಂದ ಭೂಮಿಲಿರುವಂತ ಜನರಿಗೂ ಕೂಡ ಸ್ವಲ್ಪನೇ ಗೊತ್ತಾಗ್ತಿರುತ್ತೆ ಈ ಭೂಮಿ ಇನ್ನೇನು ನಾಶ ಆಗುವಂತ ಅಂಚಿಗೆ ಬಂದು ತಲುಪಿದೆ ಅಂತ. ಇದರಿಂದ ಮನುಷ್ಯರ ತಲೆಯಲ್ಲಿ ಒಂದು ನೆಗೆಟಿವ್ ಯೋಚನೆ ಶುರು ಆಗೋಗಿರುತ್ತೆ. ಹೇಗಿದ್ರು ಈ ಭೂಮಿ ನಾಶ ಆಗೇ ಆಗುತ್ತೆ, ನಾವೇನ್ ಮಾಡಿದ್ರು ಅದನ್ನ ತಡೆಯೋದಕ್ಕಾಗೋದಿಲ್ಲ ಅಂತ ಬದುಕುವಂತ ಆಸೆನೆ ಬಿಟ್ಬಿಟ್ಟಿರ್ತಾರೆ. ಆದ್ರೆ ಯಾವಾಗ ಫ್ರಾಂಕ್, ಕ್ಯಾಸಿ ಹಾಗೆ ಅತಿನಾ ಸೇರಿ ಆ ಟೈಮ್ ಟ್ರಾವೆಲ್ ಮಷೀನ್ ಅನ್ನ ಬ್ಲಾಸ್ಟ್ ಮಾಡಿದ್ರು, ಆ ಮಷೀನ್ ಇಂದ ಬರ್ತಿದ್ದಂತ ಎನರ್ಜಿ ಸ್ಟಾಪ್ ಆಗುತ್ತೆ. ಅದಕ್ಕೆ ಮನುಷ್ಯರ ತಲೆಯಲ್ಲಿ ಒಂದು ಪಾಸಿಟಿವ್ ಯೋಚನೆ ಬೆಳೆಯೋದಕ್ಕೆ ಶುರುವಾಯ್ತು. ಈಗ್ಲೂ ಕೂಡ ನಮ್ಮ ಭೂಮಿನ ನಾವು ಉಳಿಸ್ಕೋಬಹುದು ಅಂತ. ಆದ್ರಿಂದ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಭೂಮಿನ ಉಳಿಸ್ಕೊಂಡಿರ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಹಾಗೆ ನೀವೆಲ್ಲರೂ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ನ ಈ ತರ ಟುಮಾರೋ ಲ್ಯಾಂಡ್ ಗೆ ಕರ್ಕೊಂಡು ಹೋಗ್ಬಿಟ್ರೆ ಯಾವ ತರದ ಡಿವೈಸ್ ಅನ್ನ ಕಂಡು ಹಿಡಿಯೋದಕ್ಕೆ ಇಷ್ಟ ಪಡ್ತೀರಾ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.